ಪೊರೆ ಯಾಕಿಟ್ಟಿದ್ದೀರಾ? ಮಗು ಮೇಲ್ ಬಿತ್ತು. ಮೊನ್ನೆವರೆಗೂ ಪೊರೆನೆ ಹಿಡ್ಕೊಂಡ್ ತಿರುಗ್ತಿದ್ದೆ. ನಾನಾ? ಮರ್ತೋಗಿದ್ಯೋ ಏನೋ? ನೀನು ಹುಚ್ಚು ವರ್ತನೆಗಳು ನಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ನೆನಪಿದೆ. ಹಸಿ ಹಾಲು ಕುಡಿಯೋದು, ಹಸಿ ಮೊಟ್ಟೆನ ತಿನ್ನೋದು. ನೀವ್ ಸುಮ್ನಿರಿ. ಜಾಸ್ತಿ ನಾಟಕ ಮಾಡಕ್ ಹೋಗ್ಬೇಡ. ಡಿಲಿವರಿಗಿಂತ ಮುಂಚೆ ನೀನ್ ಇದ್ಯಾವುದು ಮಾಡೇ ಇಲ್ಲ ಅನ್ನೋ ತರ ಮುಖ ಮಾಡ್ಕೋಬೇಡ. ನಾನ್ ಮೊಟ್ಟೆನ್ ಮುಟ್ಟೋದೂ ಇಲ್ಲ. ಅಂಥದ್ರಲ್ಲಿ ಅದನ್ ತಿನ್ನೋದು ಅಂದ್ರೆ ಏನು? ನೀವ್ ಹೇಳ್ತಿದ್ರೇನೆ ಹಿಂಸೆ ಆಗತ್ತೆ. ಹೌದಾ? ಅಂದ್ರೆ ಇವಾಗ ನಿನ್ ಕಣ್ಣು ನೀಲಿಯಾಗಿ ಬದಲಾಗಲ್ಲ ಅನ್ಸುತ್ತೆ. ಡೆಲಿವರಿ ಆಗಿದ್ದಕ್ಕ? ಏನ್ ಮಾತಾಡ್ತಿದ್ದೀರಾ ನೀವು? ಏನಿಲ್ಲ ಬಿಡು. ನಾನ್ ನಿಜವಾಗ್ಲೂ ಹಾಗೆಲ್ಲ ಮಾಡಿದ್ನಾ ಅಥವಾ ಸುಳ್ಳು ಹೇಳ್ತಿದಾರಾ? ಚಿಕ್ಕ ಯಜಮಾನ್ರು ಯಾಕೆ ಹೀಗೆಲ್ಲ ಹೇಳಿದ್ರು? ಪೊರೆ ಯಾಕೆ ಬಂದ್ ಮಗು ಮೇಲ್ ಬಿತ್ತು? ಬದುಕಲು ಕಲಿಸಿ ಓಂ ನಮಃ ಶಿವಾಯ. ಅಂಬಾ ಶಿವಶಂಭೋ. ಓಂ ನಮಃ ಶಿವಾಯ. ಡಮ್ಮೋ ಡಮ್ಮ. ಶುಭಯೋಗ ಪ್ರಾರಂಭವಾಗಿದೆ ನಂದೀಶ. ಅದಕ್ಕಾಗಿಯೇ ಅಲ್ವಾ ಗುರುಗಳೇ ನೀವು ಸಂಕಲ್ಪ ಮಾಡ್ಕೊಂಡು ಬಂದಿರೋದು? ಬಟ್ಟೆ ಬಯಲು ಮಾಡ್ತೀರಾ ಗುರುಜಿ? ಯಾವ ಬಟ್ಟೆನ ಆಚೆ ಹಾಕ್ಬೇಕು ಅನ್ಕೊಂಡಿದೀರಾ? ಬಟ್ಟೆ ಅಂದ್ರೆ ವಸ್ತ್ರ ಅಲ್ವಾ ಮಾತೆ. ಆದ್ರೆ ಇಲ್ಲಿ ಗುಟ್ಟನ್ನ ರಟ್ಟು ಮಾಡ್ತೀರಾ ಅಂತ ಕೇಳ್ತಾ ಇದ್ವಿ. ನನ್ ಹೆಂಡತಿ ಗುಟ್ಟೇನು ಅಂತ ಗೊತ್ತಾ? ಸುಮ್ನೆ ಇರ್ರಿ ನೀವು. ಅವ್ರು ಹೇಳ್ತಾ ಇರೋದೇ ಬೇರೆ, ನೀವ್ ಅರ್ಥ ಮಾಡ್ಕೋತಿರೋದೇ ಬೇರೆ. ಗುರುಗಳು ಮತ್ತೆ ಇಷ್ಟು ಬೇಗ ದರ್ಶನ ಕೊಡ್ತಾರೆ ಅನ್ಕೊಂಡಿರ್ಲಿಲ್ಲ. ಕೆಲವರು ಕಾಣಿಸ್ದೇ ಇದ್ದಾಗ ನಾನ್ ಕಾಣಿಸ್ಕೊಳ್ಳೇಬೇಕಲ್ಲ ವಲ್ಲಭ. ನೀವು ತಪ್ಪು ತಿಳ್ಕೊಬೇಡಿ ಗುರುಗಳೇ. ಅವ್ನ್ಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಗೊತ್ತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಅವರು ಏನಾದ್ರೂ ಮಾತಾಡ್ಬೇಕು ಅಂತ ಮಾತಾಡಿದ್ರೆ ಶಾಪ ಹಾಕ್ತಾರಷ್ಟೇ. ಶಾಪಕ್ ಗುರಿಯಾಗಿರೋದು ನಯನಿ ಗಂಡ. ನನ್ ಮಗ ಚೆನ್ನಾಗೇ ಇದ್ದಾನೆ. ಹೆತ್ತೋರಿಗೆ ಹೆಗ್ನಾನೆ ಮುದ್ದು. ಗಂಟೂರ್ಸಕ್ ಬಂದಾಗ ನಾನ್ ನಚ್ಕೊಂಡ್ ತಲೆ ಬಗ್ಸಿದ್ದೆ. ಆಮೇಲೆ ನಾನ್ ತಲೆ ಎತ್ತಿ ನೋಡೋ ಅಷ್ಟ್ರಲ್ಲಿ ತಾಳಿ ಕಟ್ಬಿಟ್ಟಿದ್ರು ನನ್ಗೆ. ಅಬ್ಬಾ, ಆಗಿದ್ದೇನೋ ಆಗೋಯ್ತಲ್ಲಕ್ಕ. ಮಾತಾಡಕ್ ಬಿಡು ಸುಮನ. ಶೋಭನ ದಿನ ಇವ್ರು ನೋಡಿದ್ರೆ ನನಗ್ ಭಯ ಆಗುತ್ತೆ ಅಂತ
ಫಸ್ಟ್ ನೈಟ್ ಆಗೋಕ್ಕೂ ಮುಂಚೆನೆ ವಾಂತಿ ಆಗತ್ತೆ ಅಂದ್ರೆ ಏನಾದ್ರೂ ಅನ್ಕೊಳ್ತಾರೆ ಅಂತ ನಮ್ಮ ಮನೇಲಿ ಫ್ಯೂಸ್ ತೆಗ್ಸಿ ಫಸ್ಟ್ ನೈಟ್ ಮಾಡ್ಕೊಂಡ್ವಿ ನಾವು. ಅಕ್ಕ ಹಳೇದನ್ನೆಲ್ಲ ನೆನ್ಸ್ಕೊಂಡ್ರೆ ಏನ್ ಲಾಭ ಹೇಳು? ಹಾ, ಲಾಭ ಇದ್ದಿದ್ರೆ ಎಲ್ರ ಮುಂದೆ ಯಾಕೆ ಹೇಳ್ತಿದ್ದೇನೆ ನೀ? ಅತ್ಗೆ ಮದುವೆ ಆಗಿ 7-8 ವರ್ಷ ಆಯ್ತು. ಇವಾಗ ಯಾಕಂದ್ರೆ ಯೋಚನೆ? ಮಗು ಕೂಡ ಹುಟ್ಟಿದೆ. ಹಾ, ಒಂದ್ ದಿವ್ಸನಾದ್ರೂ ಬಾ ನಾನು ಎತ್ಕೊಂಡು ಒಂದ್ ತುತ್ತಾದ್ರೂ ತಿನ್ಸಿದೀರಾ ನೀವು? ಹೌದು ಬಿಡಿ, ಬಕಾಸುರನ್ ತರ ತಿನ್ನಕ್ಕೆ ನಿಮಗೆ ಟೈಮ್ ಸಾಲಲ್ಲ. ಇನ್ ಬಾನಾಗ ಏನ್ ತಿನ್ನಿಸ್ತೀರಾ? ತಲ್ಕಾಯಿ ಬಜ್ಜಿ. ಹಾಸಿನಮ್ಮ, ಕೂಲ್ ಡೌನ್. ಮಹಾನ್ ಭಾವ್ರು ಕಾರ್ಯಸಿದ್ಧಿಗೋಸ್ಕರ ಬಂದಿದ್ದಾರೆ. ಅದನ್ನ ತಿಳ್ಕೊಳ್ಳೋ ಬದ್ಲ ನಾವೇ ಮಾತಾಡ್ತಿದ್ರೆ ಹೇಗೆ? ಸುಮ್ನಾದ್ಲು ಬಿಡ್ರಿ. ವಿಷಯ ಏನು ಅಂತ ಈಗ ಹೇಳಿ. ಗುರುಗಳು ದಾರಿಯನ್ನ ತೋರ್ಸೋದಕ್ಕೆ ಬಂದಿರೋದು ಮಾತೆ. ಅದ್ಯಾವ ದಾರಿ? ನೈನಿ ಗಂಡನ್ಗೆ ಶಾಪ ವಿಮೋಚನೆ ಆಗೋ ದಾರಿ. ಒಳ್ಳೇದು ಸ್ವಾಮೀಜಿ, ನಿಮ್ಮನ್ನೇ ಕೇಳೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀವೇ ಹೇಳಿದ್ರಿ. ಪ್ರತಿಯೊಂದೂ ವಿಶಾಲಾಕ್ಷಮ್ನವರ ಆಜ್ಞಾನುಸಾರನೇ ನಡೆಯುತ್ತಮ್ಮ. ಆಹಾ, ವಿಶಾಲ್ ಮತ್ತೆ ಯಂಗ್ ಲುಕ್ ಅಲ್ಲಿ ಟಿಪ್ ಟಾಪ್ ಆಗಿ ರೆಡಿ ಆಗ್ಬೇಕು ಅಂದ್ರೆ ಸಪ್ತಸಾಗರನ ದಾಟ್ಬೇಕು. ಅಲ್ಲೊಂದ್ ದೊಡ್ಡ ಮರ, ಆ ಮರದಲ್ಲೊಂದು ಹೂವು, ಅದ್ರಲ್ಲೊಂದು ಮುತ್ತಿರುತ್ತೆ ಅಂತ ಕಟ್ಟು ಕತೆ ಹೇಳ್ತೀರ ಅಲ್ವಾ ಗುರುಗಳೇ? ಮೂರ್ಖ, ಸುಳ್ಳು ಹೇಳ್ಕೊಂಡು ಜೀವನ ನಡೆಸ್ತಿರೋ ನೀನು ನನಗೆ ಬುದ್ಧಿ ಹೇಳ್ತೀಯ? ಶಾಪ ಹಾಕಿ ನೀರ್ ತಂದ್ಕೊಡ್ಲಾ? ತಗೊಂಡ್ ಮುಖಕ್ಕೆ ಎರ್ಚಿ. ಸ್ವಲ್ಪ ನೀರು ನಮ್ಮ ಅತ್ತೆ ಮುಖದ ಮೇಲೆ ಬಿದ್ರು ಪರವಾಗಿಲ್ಲ. ಏಯ್, ಏನೇ ಹೀಗ್ ಮಾತಾಡ್ತಿದ್ಯಾ? ಹೋಗ್ ಒಳಗಡೆ. ಒಂದ್ ನಿಮಿಷ ಇರಿ ಅತ್ತೆ. ಸ್ವಾಮೀಜಿಯವರು ಯಜಮಾನ್ರು ಮುಂಚಿನ ತರ ಹೇಗಾಗ್ಬೋದು ಅಂತ ದಾರಿ ತೋರಿಸ್ತಾರಂತೆ. ದಯವಿಟ್ಟು ಯಾರು ಗಲಾಟೆ ಮಾಡ್ಬಿಡಿ ಪ್ಲೀಸ್. ಸರಿ ಸರಿ, ಏನ್ ಹೇಳ್ತಾರೆ ಕೇಳೋಣ ಮಾಮ್. ನೀನು ಕೇಳೋದಲ್ಲ ವಲ್ಲಭ, ಕೇಳಬೇಕಾದವರು ಮಾತನ್ನ ಕೇಳಬೇಕು. ಇನ್ ಯಾರಾದ್ರೂ ಬರ್ಬೇಕಾ? ಇಲ್ಲಿರೋರಲ್ಲೇ. ಎಲ್ರು ಗುರುಗಳ ಮಾತನ್ನ ಕೇಳೋದಷ್ಟೇ ಅಲ್ಲ, ಅದನ್ನ ಪಾಲಿಸ್ತಾರೆ ಕೂಡ. ಒಬ್ಬರು ನಿಂತ್ರೆ ಸಾಕು ವಿಕ್ರಾಂತ. ಯಾರವರು? ನಿನ್ನ ಹೆಂಡತಿ ಸುಮನ. ಇದೊಳ್ಳೆ ಚೆನ್ನಾಗಿದೆ. ಅಲ್ಲ, ನಿಮ್ ಪಾಡಿಗೆ ನೀವು ಮಾತಾಡೋದನ್ನ ಬಿಟ್ಟು ನನ್ ಪಾಡಿಗೆ ನಿಂತಿರೋ ನನ್ನನ್ನು ಹಿಡ್ಕೊಂಡು ಬಲಿ ಕೊಡ್ತೀನಿ ಅಂತಂದ್ರೆ ನಾನ್ ಸುಮ್ನಿರ್ತೀನಾ? ಅಂತದ್ ನಾನು ಏನ್ ಮಾಡ್ದೆ ಈಗ ಹೇಳಿ? ಸುಮ್ಮಿ, ಇವಾಗ ಯಾರು ನಿನ್ಗೇನ್ ಹೇಳಿದ್ರು? ಗುರುಗಳು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಆಮೇಲೆ ನೀನು ಲೊಚ್ಗುಡ್ತೀಯೋ ಇಲ್ಲ ನೀನ್ ತುಟಿ ಕಚ್ಕೋತೀಯೋ ನಿನ್ನಿಷ್ಟ. ಸ್ವಾಮಿ, ನೀವ್ ಹೇಳಿ. ವಿಶಾಲ್ನ ಅವನು ಮೊದಲಿದ್ದ ಸ್ಥಿತಿಗೆ ತರೋ ಶಕ್ತಿ ಮಾನವರಾಗಿರೋ ನಮ್ ಕೈಯಲ್ಲಿ ಸಾಧ್ಯ ಇಲ್ಲ. ಮತ್ತಿನ್ಯಾರ್ಗಿದೆ ಸ್ವಾಮಿ? ನಾಗರಾಜ. ಹಾವುಗ? ಸರ್ಪಕ್ಕೆ ವಿಕ್ರಾಂತ. ಶಾಪ ಮತ್ತು ವಿಮೋಚನೆಗೆ ಅವಿನಾಭಾವ ಸಂಬಂಧ ಇರೋದು ನಾಗರಾಜನ್ಗೆ. ಎಲ್ಲಿದ ನಾಗರಾಜ? ಗರುಡ ಪಂಚಮಿ ದಿನ ಹಾವು ನೋಡ್ಬೇಕು ಕರಿ ಅಂತ ಕೇಳಿದಾಗ ನಮ್ಮ ಅಕ್ಕ ಎಷ್ಟ್ ಕರೆದ್ರೂ ಬರ್ಲಿಲ್ಲ. ಇಲ್ಲಿವರೆಗೂ ನಿಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇಲ್ಲ ಅಂತಾನೆ ಗುರುಗಳು ಈ ತರ ಹೇಳ್ತಿದ್ದಾರೆ ಅನ್ಸುತ್ತೆ. ಎಲ್ಲ ಸ್ವಾಮಿಗಳ ಬುದ್ಧಿನೂ ಒಂದೇನೆ. ಮೂರ್ಖ, ಅದೇ ಹಾವಿನ ಕಡಿತಕ್ಕೆ ಬಲಿ ಆಗ್ಬಿಡ್ತೀಯ ನೀನು. ಅಯ್ಯೋ,
ಗುರುಗಳೇ, ಹಾ ಅಯ್ಯೋ ಗೀಯೋ ಅಂತ ಇವಾಗ ಹೇಳಿದ್ರೆ ಲಾಭ ಇಲ್ಲ ಅತ್ತೆ. ನಿಮ್ ಮಗ ತೆಪ್ಪಗ್ ನಿಂತಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಇವಾಗ ನೋಡಿ, ಮಾಡಿದ ಕರ್ಮಕ್ಕೆ ನೊರೆ ಕಾರ್ಕೊಂಡ್ ಸಾಯ್ತಾರೆ. ಅಯ್ಯೋ, ಅಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲೇ. ವಲ್ಲಭ ನಿನ್ ಗಂಡ. ಹೇ, ಹೋದ್ರೆ ಹೋಗ್ಲಿ ಆಂಟಿ. ಇಂಥ ಮನುಷ್ಯ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ಒಂದಿನನೂ ಕೂಡ ಇವ್ರು ನನಗ್ ಮಲ್ಗೆ ಹೂನೇ ತಂದ್ಕೊಟ್ಟಿಲ್ಲ ಗೊತ್ತಾ? ಹೂವ ತರ್ಲಿಲ್ಲ ಅಂತ ವಲ್ಲಭನ್ ಶವದ ಮೇಲೆ ಲಾರಿ ಅಷ್ಟು ಹೂವನೇ ಹರಿಸ್ಬಿಡ್ತೀರಮ್ಮ. ಹಾ, ಇಂಥವ್ರಿಗೆಲ್ಲ ಅಷ್ಟೊಂದು ಹೂ ತಗೊಳ್ಳೋದು ವೇಸ್ಟ್ ಚಿಕ್ಕಪ್ಪ. ಸತ್ರ, ಕಾರ್ಯ ಮುಗಿಸಿದ್ರ ಒಂದ್ ಹೂ ಇಟ್ಟು ಶ್ರದ್ಧಾಂಜಲಿ ಮಾಡೋದು, ಗುಡ್ ಬೈ ಹೇಳೋದು, ದಟ್ಸ್ ಆಲ್. ಏಯ್ ಬಾಯಿ ಮುಚ್ಚೆ. ತಾಳಿ ಅಂದ್ರೆ ನಿನಗ್ ಲೆಕ್ಕಕ್ಕಿಲ್ವಾ? ಕ್ಷಮಿಸ್ಬೇಕು ಮಾತೆ. ಏನು? ಅದ್ರ ಬೆಲೆ ನಿಮಗ್ ಗೊತ್ತಾ ಅಂತ ಕೇಳ್ತಿದ್ದಾನೆ ನಂದೀಶ. ನಮ್ಮನೆಲೆ ತಿನ್ಕೊಂಡು ನನಗೆ ಅಂತೀರಾ ನೀವು? ಕ್ಷಮಿಸ್ಬೇಕು ಮಾತೆ. ಇದು ನಿಮ್ಮನೆ ಅಲ್ಲ ಮಾತೆ, ಕೇವಲ ನಿಮ್ಮ ಅಹಂ. ಮನೆ ಯಜಮಾನ್ತಿಯಾದ ನಯನಿದು. ಹೋಗು ಅಂದ್ರೆ ಈಗ್ಲೇ ಓಂ ನಮ ಶಿವಾಯ ಅಂತ ಹೇಳ್ತೀವಿ. ಹೋಗಿ, ನಮ್ಮ ಮತ್ತೇನೆ ಅಂತೀರಾ ನೀವು? ಸುಮನಾ, ಅವರು ಪ್ರಶ್ನೆ ಕೇಳಿದ್ರಷ್ಟೇ, ಉತ್ತರ ಕೊಡ್ಲಿಲ್ಲ ಅಂದ್ಮೇಲೆ ಸಮಾಧಾನದಿಂದ ಇರ್ಬೇಕು. ಅದ್ಗೆ ಇರಿ, ಇನ್ನ ವಲ್ಲಭಬ್ರು ಶಾಕಿಂದ ಈಚೆ ಬಂದಿಲ್ಲ ಅನ್ಸುತ್ತೆ. ಗುರುಗಳೇ, ನಾಗರಾಜನ ನೈನಿ ಅದಕ್ಕೆ ಎಷ್ಟು ಕರೆದ್ರೂ ಬರಲಿಲ್ಲ. ಯಾಕೋ ಏನೋ ನಮ್ಗಂತೂ ಗೊತ್ತಿಲ್ಲ. ತಿಳ್ಕೋಬೇಕು ವಿಕ್ರಾಂತ. ಕಟ್ ಹಾಕ್ಬಿಟ್ಮೇಲೆ ನಾಗರಾಜ ಎಲ್ಲಿಂದ ಬರ್ತಾನೆ? ಸ್ವಾಮೀಜಿ, ನಾಗರಾಜನ ಬಂಧಿಸಿದಾರ? ಹೌದು ನಯನಿ. ಅವ್ರು ಯಾರು ಅಂತ ಹೇಳಿ ಗುರುಗಳೇ, ಅವ್ರ ಕಾಲ್ ಮುರಿದು ಕೈ ಕೊಡ್ತೀನಿ. ಗುರುಗಳೇ, ಎಲ್ ಬಂಧಿಸಿದ್ದಾರೆ ಅಂತ ಹೇಳಿ. ತಿಲೋತ್ತಮ, ಈ ಮನೆ ಹಿರಿಯಳಾದ ನೀನು ಚಿಕ್ಕವ್ರ ತರ ಪ್ರವರ್ತಿಸಬೇಡ. ಸ್ವಾಮೀಜಿ, ನಾಗರಾಜ ಯಾರ ತಂಟೆಗೂ ಹೋಗಲ್ಲ. ಅವನ್ಗಾಗ್ಲಿ ಅವನ್ ಕಡೆಯವ್ರಿಗಾಗ್ಲಿ ಕಷ್ಟ ಕೊಡ್ಬೇಕು ಅಂತ ನೋಡಿದ್ರೆ ಮಾತ್ರ ಹಾನಿ ಮಾಡ್ತಾನೆ. ಅಂತ ನಾಗರಾಜನ ಯಾರು ಬಂಧಿಸಿದಾರೋ ಆದ್ರೆ ಬಿಡಿಸ್ಕೊಂಡ್ರೆ ಮಾತ್ರ ಯಜಮಾನ್ರಿಗೆ ಶಾಪ ವಿಮೋಚನೆ ಆಗೋದು. ಬಂಧಿಸಿರೋ ಕಡೆನೆ ಇದಾನೋ ಅಥವಾ ಸ್ಥಳ ಬದಲಾವಣೆ ಮಾಡಿದಾರೋ ಅದು ನಮಗ್ ಗೊತ್ತಾಗ್ಬೇಕು ಅಂತ ಅಂದ್ರೆ ಸುಮನಾ ನಿನಗೆ ಸಹಾಯ ಮಾಡಬೇಕು. ನಾನೇನ್ ಮಾಡ್ಬೇಕು? ಶುದ್ಧವಾಗಿರೋ ಪಾತ್ರೆಯಲ್ಲಿ ನಿನ್ನ ಎದೆ ಹಾಲ್ನ ಕೊಡಬೇಕು ಸುಮನಾ. ಸ್ವಾಮಿ, ಸುಮ್ಮಿ ಮಗುನೇನೋ ಹೆತ್ತಿದಾಳೆ, ಆದ್ರೆ ಹಾಲ್ ಸರಿಯಾಗಿ ಬರ್ತಿಲ್ಲ ಅಂತಿದ್ದಾಳೆ. ಹೆರಿಗೆಯ ನಂತರ ಹಾಲು ಶೇಖರಣೆ ಆಗೋದು ಸಾಧಾರಣ ದುರಂತರ. ಸುಳ್ಳು ಹೇಳ್ದೆ ಹಾಲ್ನ ಎಲೆಯಲ್ಲಿ ಕೊಟ್ರೆ ಆ ಹಾಲೇ ನಾಗರಾಜ ಇರೋ ಸ್ಥಳಕ್ಕೆ ದಾರಿನ ತೋರಿಸುತ್ತೆ. ನಾನ್ ಕೊಡಲ್ಲ. ಏಯ್ ಸುಮನಾ, ಇರೋ. ಸುಮನಾ. ಸ್ವಾಮೀಜಿ, ಬೇರೆ ಇಲ್ಲ. ಅಂಬಾ ಶಿವಶಂಭೋ ಸೂಚಿಸಿದ್ದಾರೆ ಗುರುಗಳು.
ಡಮ್ಮೋ ಡಮ್ಮ ಮನ್ಸ್ ಮಾಡ್ಬೇಕು ಸುಮನ. ಏಯ್, ಅಷ್ಟೊಂದ್ ಚಳಿ ಆಗ್ತಿದ್ಯಾ? ನಡುಗ್ತಾ ಇದೀಯಾ? ಇದು ಚಳಿ ಬಂದಿರೋದಲ್ಲ ಮ್ಯಾಮ್, ಭಯಕ್ಕೆ ಬಂದಿರೋದು. ಯಾರನ್ನ ನೋಡಿ? ಇನ್ನ ನೋಡಿಲ್ಲ ಮ್ಯಾಮ್. ನನ್ನ ಹಾವು ಕತ್ಬಿಡುತ್ತೆ ಅಂತ ಗುರುಗಳು ಹೇಳ್ದಾಗಿಂದ ಭಯ ಶುರುವಾಗಿದೆ. ಇನ್ಯಾಕೋ ಭಯ? ನಾಗರಾಜನ್ನ ಮಡಿಕೆಯಲ್ಲಿ ಬಂದ್ಸಿ ಇಟ್ಟಿದೀವಲ್ವಾ? ಒಂದ್ ವೇಳೆ ದೊಡ್ಡ ಬಟ್ಟಮ್ಮ ಹಾವಾಗ ಬಂದ್ರೆ? ಮೊನ್ನೆ ಬಂದು ಸುಮನನ್ಗೆ ಡೆಲಿವರಿ ಮಾಡಿಸಿ ಹೋದ್ಲು. ನಮ್ಮನ್ನೇನಾದ್ರೂ ಮಾಡಿದ್ಲಾ? ಇಲ್ಲ. ಹಾಗಿರೋವಾಗ ಯಾಕೆ ಭಯ ಪಡ್ಬೇಕು? ಬಸ್ 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 ಅಷ್ಟೇ ಅಂತೀರಾ ಮ್ಯಾಮ್? ಡೂಪ್ಲಿಕೇಟ್ ಹಾವು ತಗೊಂಡ್ಬಂದು ಹೆದರ್ಸ್ತೀಯ? ಥ್ಯಾಂಕ್ಸ್ ಅತ್ತೆ. ನನ್ನನ್ನ ಹೀಗ್ ಮಲಗಿಸಿದಕ್ಕೆ. ಹಾಗೆ ಅಲ್ಲಿ ಬೆಡ್ಶೀಟ್ ಇದೆಯಲ್ಲ, ಕೊಟ್ಬಿಡಿ. ಏಯ್, ತಲೆ ಕೆಟ್ಟೋಳೆ, ಹೊಡೆದ್ರು ಕೂಡ ನಾಚಿಕೆ ಆಗಲ್ವೇನೆ ನಿನ್ಗೆ? ಹಾ, ಹೀಗ್ ಮಾಡಿದ್ರೆ ಹೊಡಿಯಲ್ವಾ ಆಂಟಿ? ಇನ್ನೇನ್ ಮುದ್ದು ಮಾಡ್ತಾರಾ? ಆದ್ರೂ ಲೈಫಲ್ಲಿ ಫನ್ ಇರ್ಲಿಲ್ಲ ಅಂದ್ರೆ ಬೋರ್ ಆಗಿ ಬೇಗ ಮುದುಕರಾಗ್ಬಿಡ್ತೀವಿ, ಗೊತ್ತಾ? ಅದಕ್ಕೆ ನಾನೇ ಸಿಕ್ಕಿದ್ದೇನೆ. ಹೆದರ್ಕೊಂಡು ಸತ್ತೋಗ್ತಿದ್ನಲ್ಲ. ಈ ತರ ಎಲ್ಲ ತಮಾಷೆ ಮಾಡ್ತಾರ ಹಸಿನಮ್ಮ. ಯಾವ್ದಕ್ಕೆ ಆದ್ರೂ ಗಟ್ಸ್ ಇರ್ಬೇಕು ಚಿಕ್ಕಪ್ಪ. ಏಯ್, ಎದ್ದೇಳು. ಬೆಡ್ಡನ್ನ ಹಾಳು ಮಾಡ್ಬೇಡ. ತಾವು ಹೊರಳಾಡ್ಬೇಕಾದ್ರೆ ಇರಲ್ವೇನೋ ಈ ಚಿಂತೆ. ಹಿಡ್ಕೋತೀರಾ ಚಿಕ್ಕಪ್ಪ? ಆಲ್ರೆಡಿ ಜೀವನ ಕೈಲಿ ಹಿಡ್ಕೊಂಡಿದ್ದೀನಮ್ಮ, ಮತ್ತಿದ್ಯಾಕೆ? ಯಾಕೆ ಹೀಗೆಲ್ಲ ಮಾಡ್ತೀಯಾ? ನನ್ ಗಂಡಂಗೆ ಹಾವು ಕಚ್ಚುತ್ತೆ ಅಂತ ಗುರುಗಳು ಹೇಳಿದಾರೆ ಅಲ್ವಾ? ಸುಮ್ನೆ ಅವ್ರಿಗೆ ಹೆದರ್ಸೋಣ ಅಂತ. ಬುಸ್ ಬುಸ್ ಬುಸ್. ಏಯ್, ಯಾವ ಹಾವು ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಹಾ, ಈ ಹಾವ್ಗೆನೆ ಈ ರೇಂಜಿಗೆ ಹೆದರ್ಕೊಂಡ್ರಲ್ಲ ಅತ್ತೆ ನಿಮ್ ಮಗರಾಯ. ನಿಜವಾಗ್ಲೂ ಹಾವೇ ಬಂದ್ರೆ ಕಚ್ಚಕ್ಕೂ ಮುಂಚೆನೆ ಇವ್ರ ಪ್ರಾಣ ಬಿಡ್ತಾರೇನೋ. ಏಯ್, ನೀನೇ ನನ್ನ ಸಾಯಿಸೋ ತರ ಇದೆಯಲ್ಲೇ. ಛೆ, ಸುಮ್ನಿರಿ. ಅಂತ ಅದೃಷ್ಟ ಎಷ್ಟ್ ಜನರಿಗೆ ಸಿಗುತ್ತೆ? ಸಿಕ್ಕರೆ ಸುಮ್ನಿರ್ತೀನಾ? ಏ ಹಾಸ್, ಈಗಾಗ್ಲೇ ಹೆದರ್ಕೊಂಡಿದ್ದಾನೆ ಕಣೆ ನಿನ್ ಗಂಡ. ನಿನ್ನ ಮಾತಿಗೆ ಗುಂಡಿಗೆ ನಿಂತು ಹೋಗತ್ತಷ್ಟೇ. ಹೌದಮ್ಮ. ಯಾಕಮ್ಮ ಕಾಮಿಡಿ ಮಾಡಿ ಕಾಲೆಳಿತಿದ್ಯಾ? ಹಾ, ಪರವಾಗಿಲ್ಲ ಬಿಡಿ ಚಿಕ್ಕಪ್ಪ. ಕೆಲ್ಸಕ್ ಬಾರದಿರೋ ಗಂಡ ಕಟ್ಟಿರೋ ತಾಳಿ ಕತ್ತಿಗ್ ಭಾರ ಅಂತ ಅನಿಸ್ತಿದೆ. ಹೀಗಾದ್ರೂ ರಿಲ್ಯಾಕ್ಸ್ ಮಾಡ್ಕೋಬೋದಲ್ವಾ? ಬಸ್ ಬಸ್. ಮೆಂಟಲ್. ನೋಡಿದ್ರಮ್ಮ ಹೇಗ್ ಮಾತಾಡ್ತಾಳೆ. ಅವಳು ಯಾವತ್ತಿಗೂ ಬದ್ಲಾಗಲ್ಲ ಕಣೋ. ಸಾಕ್ ಸುಮ್ನೆ ರೀ. ನೆಕ್ಸ್ಟ್ ಟೈಮ್ ನಿಜವಾದ ಹಾವೇ ತಂದು ಹಾಕ್ಬಿಡ್ತಾಳಷ್ಟೇ. ಆ ಕೆಲ್ಸ ಮಾಡಿದ್ರು ಮಾಡ್ಬೋದು ಅವಳು. ಅಬ್ಬಾ, ಸುಮ್ನೆ ಮಲ್ಗೆ. ಅದ್ ಎಷ್ಟು ಅಂತ ಅಳ್ತೀಯೇ? ಮಗು ಅಳ್ತಾ ಇದೆ, ಕಿವಿ ಕೇಳಿಸ್ತಿಲ್ವೇನೆ? ನಿಮಗ್ ಕಾಣಿಸ್ತಾ ಇಲ್ವಾ? ತೊಟ್ಲು ತೂಗ್ತಿದ್ದೀನಲ್ಲ. ಅರೆ, ಮಗು ಅಳೋದನ್ನ ನೋಡಿ ಅದಕ್ಕೇನ್ ಬೇಕು ಅಂತ ತಾಯಿ ಅದೊಳಗೆ ಅರ್ಥ ಆಗ್ಬೇಕು ಕಣೆ. ನಾನೇನ್ ಮಿಷಿನ್ ಅಲ್ಲ. ಈ ಮಗು ಹತ್ರ ನಾನೇನ್ ಮಾಡ್ಲಿ? ಛೇ, ಸ್ವಲ್ಪ ಕೂಡ ಬುದ್ಧಿ ಇಲ್ಲ ನಿಂಗೆ. ಮೊದಲನೇದೇನಲ್ಲ, ಎರಡನೇ ಹೆರಿಗೆ ಇದು. ಆದ್ರೂ ನಿಂಗೆ ಮಗು ನೋಡ್ಕೊಳ್ಳೋದು ಗೊತ್ತಿಲ್ಲ ನಿಂಗೆ. ನೀನ್ ನಿಜವಾಗ್ಲೂ ಹೆಂಗ್ಸೇನೆ? ಹೆಂಗ್ಸ್ ಅಲ್ದೆ ಇನ್ನೇನ್ ಕತ್ತೇನಾ? ನಾನು ಅನ್ಲಿಲ್ಲ ಅಂದ್ರೆ ನೀನು ಅನ್ಕೋತಾ ಇದೀಯಲ್ಲ. ಇಲ್ ನೋಡಿ, ನನ್ ಮೊದಲನೇ ಹೆರಿಗೆಲ್ ಹುಟ್ಟಿದ ಮಗು ಹುಟ್ಟತಾನೆ ಸತ್ತೋಯ್ತು. ಅದೇನಾದ್ರೂ ಬದುಕಿದಿದ್ರೆ ನಮ್ಮ ಅಕ್ಕ ಹೇಗ್ 2 ಮಕ್ಳನ್ನ ಬೆಳೆಸ್ತಾ ಇದ್ದಾಳೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೋತಿದ್ದೆ. ನೋಡಿದ್ದೀನಿ. ಗಾನವಿನ ನಮ್ಮಗು ಅಂತ ನಾನು ಮೋಸ ಮಾಡ್ತಾ ಇದ್ರೆ ನೀನು ಬರೀ ಆಸ್ತಿಗೋಸ್ಕರನೇ ಟೈಮ್ ಸಿಕ್ಕಾಗೆಲ್ಲ ನೀನು ಹಾಲು ಕೊಡ್ತಾ ಇದ್ದೆ ಅಷ್ಟೇ. ನೀನಷ್ಟಕ್ಕೆ ನೀನೇ ದೊಡ್ಡ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ. ಹಾಲು ಕೊಟ್ರೆ ಗ್ಲಾಮರ್ ಹೋಗುತ್ತೆ ಅಂತ ಲೇಡೀಸ್ ಕ್ಲಬ್ಬಲ್ಲಿ ನಾಚಿಕೆ ಇಲ್ದಂಗೆ ಎಲ್ಲರ ಹತ್ರನೂ ಹೇಳ್ಕೊಂಡಿದೀಯ ಹೊರತು ನೀನು ಗಾನವಿನ ನೀನು ಯಾವತ್ತೂ ತಾಯಿ ತರ ನೋಡ್ಕೊಂಡೇ ಇಲ್ಲ ಕಣೆ. ನಿಮ್
ಪೌರುಷ ಎಲ್ಲ ನನ್ ಮೇಲೆ ತೋರಿಸ್ತೀರಾ. ನನ್ ಹತ್ರ ಕೂಗಾಡ್ದೆ ನೀವ್ ಇಲ್ಲಿಂದ ಹೊರಟೋದ್ರೆ ನಮ್ಮಿಬ್ರಿಗೂ ಒಳ್ಳೇದು ರೀ. ಮೊದ್ಲು ಮಗುಗೆ ಹಾಲು ಕೊಟ್ಟು ಅದಕ್ಕೆ ಸಮಾಧಾನ ಮಾಡು. ಚಿಕ್ಕಪ್ಪಂಗೆ ನಾನು ಹಸು ಹಾಲು ತಗೊಂಡ್ ಬಾ ಅಂತ ಹೇಳಿದೀನಿ. ಏಯ್, ಮಗು ಹುಟ್ಟಿ 2 ದಿನ ಆಯ್ತು ಕಣೆ.